ಮನದಲ್ಲಿ ನೋಡು ನಾವ್ ಅನ್ಕೊಂಡಂಗೆ ಮಗು ಬಂತು. ಏನಣ್ಣ ಇಷ್ಟೊಂದು ಖುಷಿಯಾಗಿದ್ದಾರಲ್ಲ, ಏನ್ ಸಮಾಚಾರ? ಗೌತಮ್, ನಮ್ ಖುಷಿ ಕಾರಣ ಈ ಮಗು ಅಲ್ವಾ? ಮಗುನಾ? ಹೇಗೆ? ಹೌದಪ್ಪ ಗೌತಮ್, ನೀನು ಈ ವಟಾರಕ್ಕೆ ಈ ಮಗುವಿನ ರೂಪದ ಅದೃಷ್ಟ ದೇವತೆ ಲಕ್ಷ್ಮೀ ದೇವತೆನ ಕರ್ಕೊಂಡ್ ಬಂದಿದ್ಯಾ. ಅದೃಷ್ಟವಂತ ಇವಳು. ಹೇಗೆ ಅಂದ್ರೆ ಇವಳು ಜೊತೆಲಿ ಇರೋರ್ಗೆಲ್ರಿಗೂ ಅದೃಷ್ಟ ಒಲಿಯುತ್ತೆ ಕಣಪ್ಪ. ಅದಕ್ಕೆ ನೋಡು, ಇಷ್ಟು ದಿನ ಆಗದೆ ಇರೋ ಕೆಲಸಗಳೆಲ್ಲ ಒಂದೊಂದಾಗೆ ಸರಾಗವಾಗಿ ಆಗ್ತದೆ. ಈ ವಟಾರದಲ್ಲಿ ನಲ್ಲಿ ನೀರು ಬರ್ತಿರ್ಲಿಲ್ವಾ, ಈಗ ಅದು ಬಂತು. ಹಾಗೇನೆ ಹೊರಗಡೆ ಎಷ್ಟು ಸತಿ ಕಂಪ್ಲೇಂಟ್ ಕೊಟ್ಟರು ಬೋರಿನ್ ಕ್ಲೀನ್ ಮಾಡ್ತಿರ್ಲಿಲ್ಲ, ಅದು ಕ್ಲೀನ್ ಆಗೋಯ್ತು. ಅದಕ್ಕೆಲ್ಲ ಏನ್ ಕಾರಣ ಗೊತ್ತಾ? ಈ ಮಗು ಕೈಲಿರೋ ಮಚ್ಚೆ. ಆ ಮಚ್ಚೆ ಸಾಮಾನ್ಯವಾದ ಮಚ್ಚೆ ಅಲ್ಲ, ಅದೃಷ್ಟದ ಮಚ್ಚೆ. ನೋಡ್ತಾ ಇರು, ಈ ವಟಾರದಲ್ಲಿ ಇರೋರು ಎಲ್ರಿಗೂ ಒಳ್ಳೇದಾಗ್ತಾ ಹೋಗುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ ತಾತ. ನೀವ್ ಹೇಳಿದ್ದು 100% ಸತ್ಯ. ಇಷ್ಟ ದಿನ ಆದ್ರೂ ನನಗೆ ಕೆಲಸ ಸಿಕ್ತಿರ್ಲಿಲ್ವಾ, ಇವತ್ ಕೊನೆಗೂ ಕೆಲಸ ಸಿಕ್ಕೇ ಬಿಡ್ತು ನನಗೆ. ಎಲ್ರೂ ಬನ್ನಿ ಬನ್ನಿ, ಸ್ವೀಟ್ ತಗೋ ಬನ್ನಿ. ಸ್ವೀಟ್ ತಗೊಳ್ಳಿ ತಾತ. ಥ್ಯಾಂಕ್ಸ್ ಕಣಯ್ಯ. ಕಂಗ್ರ್ಯಾಚುಲೇಷನ್ ಅಪ್ಪ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ತಗೋ ಪುಟ್ಟ. ಒಂದ್ ಸ್ವಲ್ಪ ಹಾಗೆ ತೊಗೊಳ್ಳಿ. ಏನ್ರಪ್ಪ ಇಡೀ ವಟಾರ ಎಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದ್ದೀರಲ್ಲ ಸರ್, ನನಗೆ ಕೆಲಸ ಸಿಕ್ತು ಸರ್. ಒಳ್ಳೇದಲ್ಲಪ್ಪ, ಒಳ್ಳೇದಾಯ್ತು. ಎಷ್ಟು ದಿವಸಕ್ಕಾರ ಒಂದು ಕೆಲಸ ಸಿಕ್ತಲ್ಲ. ನಾನು ನಿಮ್ಗೆಲ್ಲ ಒಂದು ಖುಷಿ ವಿಷಯ ಹೇಳ್ಬೇಕು. ನಂದು ಕೋರ್ಟಲ್ಲಿ ಕೇಸ್ ನಡೀತಾ ಇತ್ತಲ್ಲ ಇಷ್ಟು ದಿವಸ, ಇವತ್ತ ನನ್ನ ಕಡಿಕೆ ಆಯ್ತು. ಹೌದಾ? ಹೌದು ಹೌದು. ಹೌದಾ ಸರ್? ಬಹಳ ಒಳ್ಳೆ ವಿಷಯ. ಹೌದಪ್ಪ ಗೌತಮ್, ದೊಡ್ಡ ತಲೆನೋವು ಆಗೋಗಿತ್ತು. ಎಲ್ಲಿ ಕಾಲಕ್ಕೆ ಮುಗಿಯಲ್ಲ ಅನ್ಕೊಂಡ್ಬಿಟ್ಟಿದ್ದೆ, ಮುಗೀತು. ಈಗ ಒಂದ್ ಸ್ವಲ್ಪ ನೆಮ್ಮದಿ ಆಯ್ತಪ್ಪ. ಅವ್ರದ್ದೇ ಗೌತಮ್, ನಾನು ಹೇಳಿರ್ಲಿಲ್ವಾ ಮೊದಲೇ? ನೋಡಿ, ಫ್ರೆಶ್ ಎಲೆ ತಗೊಂಡು ಬಂದಿದ್ದೀನಿ, ಹಾಕ್ಕೊಡ್ತೀನಿ, ತಿನ್ನೂರಂತೆ. ಅಯ್ಯ, ಇದೇನ್ರಿ ಕನ್ನಡ ಮೇಷ್ಟ್ರು ಹೀಗೆ ಒಬ್ಬೊಬ್ರು ಏನೋ ಮೆಲ್ಕ್ ಹಾಕೊಂಡು ನಗ್ತಾ ಇದ್ದೀರಾ? ಅದೇನು ಅಂತ ಹೇಳಿದ್ರೆ ನಾವು ಖುಷಿ ಪಡಲ್ವೇನೋ? ಹ? ಏನಪ್ಪ, ನಮಗೂ ಹೇಳಿ. ಅಮ್ಮ, ನೋಡಿದ್ವಿ ಅಪ್ಪನ ಬರ್ತಾ ಬರ್ತಾ ಸ್ವಾರ್ಥಿ ಆಗಿದ್ದಾರೆ. ಏನು ಅಂತ ಹೇಳಿದ್ರೆ ನಾವು ನಗ್ತೀವಲ್ವಾ? ಏನಿಲ್ಲ ಕಣ, ಬೆಳಿಗ್ಗೆ ಇವತ್ತು ನಾನು ನಿಮ್ಮಮ್ಮ ಇಬ್ರು ಮಾರ್ಕೆಟ್ಗೆ ಹೋಗಿದ್ವಿ. ಒಬ್ಬ ಹುಡುಗ ಸಿಕ್ಕಿದ್ದ, ಚಿಕ್ಕ ಹುಡುಗ. ಎಷ್ಟು ಮಾತಾಡ್ದ ಗೊತ್ತಾ ಅವನು. ಏನ್ ಚೂಟಿ ಅಂದ್ರೆ, ಇರೋ ಚೋಟುದ ಆದ್ರೂ ಕಿಲೋಮೀಟರ್ ಗಟ್ಲೆ ಮಾತಾಡ್ತಾನಪ್ಪ. ಮಾತಲ್ಲೇ ಊರೇ ಮಾರ್ಕೊಂಡ್ಬಿಡ್ತಾನೆ ಬೇಕಾದ್ರು. ಇತ್ತೀಚೆಗೆ ಅಷ್ಟು ಚೂಟಿ ಇರೋ ಮಗು ನಾನು ನೋಡೇ ಇರಲಿಲ್ಲ. ಹೌದು ಕಣ, ಅವನ ಜೊತೆ ಇದ್ದಿದ್ದು ನನಗೂ ನಿಮ್ಮಮ್ಮನಿಗೂ ಒಳ್ಳೆ ಟೈಮ್ ಪಾಸ್ ಆಯ್ತು. ಬಾ, ಎಷ್ಟು ಚೂಟಿ ಹುಡುಗ. ಅವನನ್ನು ನೋಡ್ತಾ ಇದ್ರೆ ನನಗೆ ಒಂಥರ ನನ್ನ ಮೊಮ್ಮಗನ ಜೊತೆ ಆಟ ಆಡ್ತಿದ್ನೇನೋ ಅನಿಸ್ಬಿಡ್ತು. ಅಷ್ಟಿಷ್ಟ ಆಗ್ಬಿಟ್ಟ ಅವನು. ಅವನು ನೆನಪಿರ್ಲಿ ಅಂತ ಒಂದು ಫೋಟೋನು ತಗೊಂಡಿದ್ದೀನಿ, ತೋರಿಸ್ಲಾ? ತೋರಿಸಿ ತೋರಿಸಿ. ಎಷ್ಟು ಕ್ಯೂಟ್ ಆಗಿದ್ದಾನೆ ನೋಡು. ತೇಟ್ ಅಳಿಯಂದ್ರ ತರ ಇಲ್ಲ ಇವನು. ಅಪ್ಪನ ಮುಖದಲ್ಲಿ ಖುಷಿ ನೋಡಿ.
ಹೌದು ಕಣ, ಇತ್ತೀಚೆಗೆ ನಾವಿಷ್ಟೊಂದು ಖುಷಿಯಾಗಿ ಯಾವತ್ತೂ ಇರಲಿಲ್ಲ. ಯಾಕೋ ಗೊತ್ತಿಲ್ಲ, ಆ ಮಗುನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ನಿನಗಷ್ಟೇ ಅಲ್ಲ, ನನಗೂ ಹಾಗೆ ಅನ್ನಿಸ್ತಾ ಇದೆ. ಅವನ ಜೊತೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಕಳಿಬೇಕಾಗಿತ್ತು ಅನ್ನಿಸ್ತಾ ಇತ್ತು. ನಿಜವಾಗ್ಲೂ ನಾನು ಅವನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ನಿಜ ರೀ, ಅವನು ನೋಡಿದ್ರೆ ನನಗಂತೂ ಅಳಿಯಂತ್ರ ನೋಡ್ದಂಗೆ ಆಗೋಯ್ತು ಮಾಹಿ. ಅಳಿಯಂದ್ರ ಥರಾನೇ ಗುಂಡು ಗುಂಡು, ತಿಂಡಿ ಪೋತ್ರ ಎಲ್ಲವೂ. ಅವ್ರ ಥರನೇ ಇವನಿಗೂ ಅವರೇ ಕಾಳುಕ್ಬಿಟ್ಟು ಅಂದ್ರೆ ಪಂಚ ಪ್ರಾಣ. ನೀನು ತುಂಬಾ ದೊಡ್ಡ ರಿಸ್ಕ್ ತಗೊಂಡೆ ಮಲ್ಲಿ. ಅವನನ್ನ ಅಲ್ಲಿ ಕಳಿಸೋ ಅವಶ್ಯಕತೆ ಏನಿತ್ತು? ಅವನ್ ಬಾಯಿ ತಪ್ಪಿ ನಿನ್ನ ಹೆಸರು ಇಲ್ಲ ನನ್ನ ಹೆಸರು ಹೇಳಿದಿದ್ರೆ ಆಗೇನ್ ಮಾಡ್ತಿದ್ದೆ ನೀನು? ಅಕ್ಕಾರೆ, ನನ್ನ ಆಲೋಚನೆ ಬೇರೆ ಇತ್ತು. ಸರಿ, ನಾವೇನೋ ಯಾರು ಬೇಡ ಏನೂ ಬೇಡ ಅಂತ ಹೇಳಿ ಎಲ್ರನ್ನೂ ದೂರ ಇಟ್ಟಿದ್ವಿ, ದೂರ ಮಾಡ್ಕೊಂಡಿದೀವಿ, ಸರಿ. ಆದ್ರೆ ಮಗುನ ಇದನ್ನ ಸೇರಿಸ್ಕೊಳ್ಳೋದ್ರಲ್ಲಿ ಯಾವ ರೀತಿ ನ್ಯಾಯ ಅಕ್ಕಾರೆ? ಇದು ತಪ್ಪಲ್ವಾ? ಅವನಿಂದ ಅಜ್ಜ ಅಜ್ಜಿ ಪ್ರೀತಿನ ಕಿತ್ಕೊಂಡಂಗ ಆಗ್ತಾ ಇಲ್ವಾ? ನಾನು ಅದನ್ನೇ ಕೇಳ್ತಾ ಇರೋದು, ಇದು ಯಾವ ಸೀಮೆ ನ್ಯಾಯ ಅಕ್ಕಾರೆ? ಖುಷಿ ಆಗ್ಲಿ ಪ್ರೀತಿ ಆಗ್ಲಿ ಯಾರಿಂದ ಯಾರು ಕಿತ್ಕೋಬಾರ್ದು. ಯಾರ್ದೋ ದ್ವೇಷಕ್ಕೆ, ಯಾರ್ದೋ ಅಸೂಯೆಗೆ ನಾವ್ಯಾಕೆ ಮಗುನ ಬಲಿಪಶು ಮಾಡ್ತಾ ಇದೀವಿ?